ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು 8:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರತ್ನ ಮೇಡಮ್ ಅವರ ಟೆರೆಸ್ಸಿಂದ, ಅವರ ಹೂ ಗಿಡಗಳಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು 4 ಹೂವಿನ ಗಿಡಗಳಿದ್ದಾವೆ. ಅದು ದಾಸವಾಳ ಗಿಡ, ಇದು ನರ್ವಿಷ. ಬಟ್ ನನಗಿಷ್ಟ ಆಗಿದ್ದು ಸಖತ್ತಾಗಿ ಇಷ್ಟ. ನನಗೆ ಈ ಥರ ಚಿಕ್ಕ ಚಿಕ್ಕದು ಹೂವು ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಮುಂಚೆಯಿಂದನೂ ಇದು ನೋಡಿದ ತಕ್ಷಣ ವಾವ್ ಅನ್ನಿಸ್ಬಿಡ್ತು. ಇಂಥ ಗಿಡ ಎಲ್ಲ ಇಟ್ಬಿಟ್ಟಿದ್ದೀರಾ ನೀವು ಅಂತ. ಸಖತ್ತಾಗೈತೆ. ಸೊ ಟೆರೆಸ್ ಮೇಲೆ ಬಂದಿದೆ. ಹಾಗೆ ವ್ಲಾಗ್ನ ಎಂಡ್ ಮಾಡಿಬಿಡೋಣ ಅಂತ ಹೇಳಿ ನನ್ನ ಡೈಲಿ ವ್ಲಾಗ್ನ ಎಂಡ್ ಮಾಡಿ ಇವತ್ತಿನ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ರೆಡಿ ಆಗಬೇಕು. ನಾನು ರೆಡಿಯಾಗಿ ಡ್ಯೂಟಿಗೆ ಹೋಗೋಣ. ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಓಕೆ. ತಿಂಡಿಗೆ ರತ್ನಕ್ಕ ಪುಳಿಯೋಗರೆ ಮಾಡಿದರು. ಪುಳಿಯೋಗರೆ ಅಂದರೆ ಮುಚ್ಕೊಳ್ತೀನಿ, ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿದ್ದು ತಿಂದ್ಕೊಂಡು ಇಬ್ಬರೂ ಇನ್ನು ಡ್ಯೂಟಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ಹೊರಟು. ಹಾಗಾಗಿ ಎಲ್ಲೂ ಕೂಡ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ನಾನು ನಿಮ್ಮ ಕೈಗೆ ಸಿಗೋದು ಸಂಜೆನೇ. ನಾನು ರತ್ನಕ್ಕ ಚಾಟ್ಸ್ ತಿನ್ನೋಣ ಅಂತೇಳಿ ಹೋಗಿದ್ದು. ನೂಡಲ್ಸ್ ಕೊಟ್ಟಿದ್ದಾರೆ. ನಾವು ನೋಡ್ಬಿಟ್ಟು ಚಂದನ ಬುಕ್ ಮಾಡಿದ್ದವಳು ಬರ್ಡೇಗೆ. ಹೊಸ ಡ್ರೆಸ್ ಯಾಕೆ ಹಾಕೊಂಡಿದ್ಯಾ? ಅಜ್ಜಿ ಆಗ್ತಾ ನಡಿ ಯಾಕಂದ ಒಂದು ಲೋಟ ಬೇಗ ಮಗನೇ. ಸುಸ್ತಾಯ್ತಾ? ಅದೇ ತಗೋಬಾ. ಯಾವುದೋ ಆಯ್ತಾ ಇಲ್ಲ? ಕಾಫಿ ಆಯ್ತಾ? ಆಮೇಲೆ ಆಮೇಲೆ ಹಾಂ, ಅಷ್ಟೇನಾ? ಕೃತು ಬಂದವಳು ಮುಖಾನೇ ತೊಳೆದಿರಲಿಲ್ಲ ಫ್ರೆಂಡ್ಸ್. ಹೇಳ್ಕೊಟ್ಟಿದ್ದೀನಿ ಕೈಕಾಲು ತೊಳ್ಕೊಂಡು ಕ್ರೀಮ್ ಹಾಕ್ಕೊಂಡು ಆಮೇಲೆ ಆಟ ಆಡಬೇಕು ಅಂತ. ಅದಕ್ಕೆ ನಾನು ಇವಾಗ ಫ್ರೆಶ್ ಅಪ್ ಆದೆ. ನನ್ನ ಜೊತೆ ಮುಖ ತೊಳಿಸ್ದೆ. ಅವಳೇ ತೊಳ್ಕೊತಾಳೆ, ಕ್ರೀಮ್ ಹಾಕೋತಾಳೆ. ಎಲ್ಲರೂ ಎತ್ತಿಡು ಮಗನು. ಹೆಂಗೆ ಜೋಡಿಸಿದ್ದು ಹಂಗೆ ಜೋಡಿಸಿ. ಬೆಳಗ್ಗೆ ಸಲ ಮಾತ್ರ ಹಾಕೊಳ್ಳೋದು ಕ್ರೀಮ್, ಇಷ್ಟೊತ್ತಲ್ಲಿ ಹಾಕೋದು ಏನು ಕಡೆಗೆ. ಮುಖ ಕ್ರೀಮ್ ಹಾಕ್ಕೊಡ್ರಿ ಸರ್. ಬೆಳಗ್ಗೆ ಕಾನ್ವೆಂಟ್ಗೆ ಹೋಗ್ಬೇಕಾರೆ ಬಾಡಿ ಒಂಚೂರು ಚೂರು ಹಾಕೋ ಆಯಿತಾ? ದುಡ್ಡಿಲ್ಲ ತೊಗೊಳಕ್ಕೆ. ಹಂಗೆ ತಿರುಗಿಸ್ಮಗ್ನೆ ಅದ ಫಸ್ಟು. ಹಂಗೆ ಜಾಣ ಒಸಿ 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 ಅಪ್ಪರ ಬರ್ತದೆ ಮುದ್ದು. ಸಾಕು. ಬಂಗಾರ. ಅಯ್ಯಯ್ಯೋ ಅಯ್ಯೋ ದೇವ್ರೆ. ಫೋನ್ ಒಂಥರ ರೋಗ ಫ್ರೆಂಡ್ಸ್. ಏನು ಕಂದ ಅಲ್ಲಿ ಇಟ್ಟಮ್ಮ. ಅಯ್ಯೋ, ನನ್ನ ಕೈ ಟ್ಯಾನ್ ಆಗಿರೋದು ನೋಡಿದ್ರೆ ಕರಿ ಹೆಗ್ಣ. ನಾನು ಈಗ ಒಂದು ಸ್ಟೇಟಸ್ ಹಾಕೋದು ನಾವು ವಾಟ್ಸಪ್ಪಲ್ಲಿ. ಅದು ನೋಡಿದ್ರೆ ಮುಖ ಎಲ್ಲ ಫಿಲ್ಟ್ರ್ ಹಾಕಿರತ್ತು ಬಿಳ್ಗದೆ. ಈ ಕೈ ನೋಡಿದ್ರೆ ಏನು ಹೆಗ್ಣದಂಗೆ ಕಾಣ್ತದೆ. ಯಪ್ಪ, ಇದು ನಾನೇ ಅನ್ನಿಸ್ಬಿಡ್ತದೆ ನನಗಂತೂ. ಹೆಂಗಿದ್ದೆ ಒಳ್ಳೆ ಕರಿ ಕಾಗಿ ಹೆಂಗೆ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಏನು ಮಾಡೋಕ್ಕೋಗಲ್ಲ. ಏನಾದರೂ ಒಂದು ಬೇಕು ಅಂದರೆ ಏನಾದ್ರು ಒಂದು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಏನಂತೀರ? ಇರೋ ಕಲರ್ ಯಾರು ಇದ್ದರೆ ಸರಿ. ಬಿಳುಗೂ ಆಗೋದು ಬೇಡ, ಕರ್ಗೂ ಆಗೋದು ಬೇಡ. ಇರೋ ಕಲರೇ ಇದ್ಬಿಟ್ರೆ ಅಷ್ಟೇ ಸರ್. ನಾನಂತೂ ಹೆಗ್ಣ ಆಗೋಗಿದ್ದೀನಿ. ಅದು ಹೆಂಗೆ ಬೆಳಗಾಗೋದೋ ಏನು. ಆಗಿರೋ ಟ್ಯಾನ್ ಹೋಗ್ಬಿಟ್ರೆ ಸಾಕು. ಮುದ್ದು ಎಲ್ಲ ಕಡೆಗೂ ಹಾಕೊಳ್ಳಿ ಲೋಷನ್. ಇನ್ನೇನು ಸಮಾಚಾರ? ನನ್ನ ವೀಡಿಯೋಸು ಬೋರ್ ಹೊಡಿತಾ ಇದೆಯಾ? ಹೇಳ್ತೀನ. ಕಂಟೆಂಟ್ ಇಲ್ಲ, ಅನ್ವಾಂಟೆಡ್ ಎಲ್ಲ ಹಾಕ್ತೀನ. ಏನು ಮಾಡಲಿ, ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಟೈಮ್ ಎಷ್ಟು ಗೊತ್ತಾ? 6:18. ನಾನು ಇಷ್ಟೊತ್ತಲ್ಲಿ ಬಂದು ಮನೆಗೆ ಫ್ರೆಶ್ ಅಪ್ ಆಗಿ ಏನು ವೀಡಿಯೋ ಮಾಡಲಿ, ಏನು ಕಂಟೆಂಟ್ ಕೊಡಲಿ? ನನಗೂ ಬೇಜಾರು ಆ್ಯಕ್ಚುಲಿ. ನಿಮಗೂ ಬೇಜಾರು ವೀಡಿಯೋಗಳನ್ನ ನೋಡೋಕ್ಕೆ. ನಂಗೆ ವೀಡಿಯೋ ಮಾಡೋಕ್ಕೆ ಬೇಜಾರು. ಏನು ವೀಡಿಯೋ ಮಾಡೋದು ಅಂತ. ಏನಾದರೂ ಒಂದು ಮಾಡಬೇಕು. ಕೃತು ಏನಾದರೂ ಒಂದು ಮಾಡೋದಾ? ನೀನು ಇಲ್ಲಿಲ್ಲ ಅಲ್ಲ. ಏನಾದ್ರು ಒಂದು ಮಾಡೋದ ಅಂದರೆ ಮಾಡೋಣಪ್ಪ. ಬೆಂಗ್ಳೂರಿಗೆ ಹೋಗಿ ಪಿಜ್ಜಾ ತಿನ್ನೋದು ಅಂತೇಳಿ ಅಲ್ಲ ಬಂಗಾರ. ಹಿಂಗೆ ಹೇಳೋದು ನೀನು? ಎಲ್ಲ ಇಲ್ಲಿ ತೋರ್ಸು. ಹೇಳ್ಬೇಕೆ ಎಲ್ಗೋಗೋದ ಪಿಜ್ಜಾ ತಿನ್ನೋಕ್ಕೆ? ದುಡ್ಡು ಯಾರು ಕೊಡ್ತಾರೆ? ಪ್ರವೀಣ್ ಮಾಮ ಕೊಡ್ತದೆ ನಿಂಗೆ. ಅದು ಬೇರೆ ಹೇಳು ವೀಡಿಯೋದಲ್ಲಿ ಹಂಗಂತಾವ. ನಿಜ ಅನ್ಕೊಳ್ಳಿ ಆಮೇಲೆ. ಮುದ್ದಮ್ಮ ಹ್ಞೂ ನೋಡ್ತದೆ. ಪ್ರವೀಣ್ ಮಾಮ, ಪುಟ್ಟು ಮಾಮ, ಜೈ ಅಜ್ಜಿ, ದುರ್ಗತ್ತೆ ಎಲ್ಲ ನೋಡ್ತಾರೆ.
ತಲೆ ಹಿಂದೆ ಕೆರ್ಕೊ ಮಗನ ಎಲ್ಲಿ ಕೆರ್ಕೊಂಡಿದ್ದೀರಾ ಇವಾಗ ನೀಟಾಗಿ ಕೆರ್ಕೊಟಾನ ಅಂತ ಚಿನ್ನು ಕರೆಕ್ಟಾಗಿ ಹೇಳು, ನಾನು ಹೊಡೆದಾಕ್ಬಿಡ್ತೀನಿ ನಾನು. ಹೇಳು, ತಿರುಗಿಸು. ನೋಡಿ ಫ್ರಾಕ್ ಎಷ್ಟು ಸಿಂಪಲ್ಲಾಗಿ ಸಖತ್ತಾಗಿದೆ ಅಂತ. 300 ರೂಪಾಯಿ ಒಳಗಡೆನೆ, 250 ಏನೋ ಅನ್ಸುತ್ತೆ. ಎ ಫಾರ್ ಏನು? ಎಲಿಫ್ಯಾನ್. ಇದು ಯಾವ್ದಿದು ಹೊಸದು ಎಲಿಫ್ಯಾನು? ಏರೋಪ್ಲೇನ್. ಹಾಂ. ಬಿ ಫಾರ್ ಸಿ ಫಾರ್ ಏನದು? ಕ್ಯಾರೆಟ್. ಎಸ್. ಡಿ ಫಾರ್ ಹಾಂ. ಡಿ ಫಾರ್ ಏನು ಚಿನಿ? ಡಾಗ್. ಹಾಂ, ಡಾಗ್ ಅದು. ಡೀರ್ ಅಲ್ಲ, ಅದೇನು ಕತ್ತೆ ಕಣ್ಚಿನು. ಕತ್ತೆಗೆ ಏನಂತಾರೆ ಇಂಗ್ಲೀಷಲ್ಲಿ? ಏನು? ಡಾಂಕಿ. 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 ಡಾಂಕಿ ಅಂದರೆ ಕತ್ತೆ. ಚಿನಿ, ಈ ಡ್ರೆಸ್ ಇಷ್ಟ ಆಯ್ತಾ ನಿಂಗೆ? ಎಷ್ಟು ಚೆನ್ನಾಗಿದೆ ಗೊತ್ತಾ ಚಿನಿ? ಚಿನಿ ಇಲ್ಲಿ ಕಟ್ಟೋದು, ಇಲ್ಲಿ ಸ್ಲೀವ್ಸ್ಗೆ ಮತ್ತು ಫ್ರಂಟಲ್ಲಿ ಈ ಥರ ಡಿಸೈನ್ ಇದೆ. ಫುಲ್ಲು ಪಿಂಕ್ ಕಲರು, ವೈಟು, ಫ್ಲವರ್ಸು ಪಿಂಕ್ ಕಲರು. ಇದು ಸುಕ್ಕು ಬರಲ್ಲ ಅಥವಾ ಪಸ್ತೋಗಲ್ಲ. ಫುಲ್ ಸಾಫ್ಟ್ ಮೆಟೀರಿಯಲ್ಲು, ಬೇಸಿಗೆಗಾಲಕ್ಕಂತೂ ಸಖತ್ತಾಗಿರುತ್ತೆ. ಚಂದನ ಇವಳು ಬರ್ತ್ಡೇಗೆ ಬುಕ್ ಮಾಡಿದ್ದು. ಆ್ಯಕ್ಚುಲಿ ಬರ್ತ್ಡೇ ಮುಗಿದ್ಮೇಲೆ ನೆನ್ನೆ ಡೆಲಿವರಿ ಬಂತು ಈ ಫ್ರಾಕು. ಏನ್ಮಾ? ಡಾಂಕಿ. ಎಸ್. ಎಲಿಫ್ಯಾಂಟ್. ಓದ್ಕೋ ಬೇಗ. ಹೇಳವ ಎಲ್ರಿಗೂ. ಹೆಂಗೆ ಹಾಯ್ ಹೇಳೋದು? ಹಿಂಗೆ ಕೈಲಿ ಹಾಯ್ ಹೇಳವ. ಎಲ್ಲರೂ ಹೇಗಿದ್ದೀರಾ ಅದವ? ಚೆನ್ನಾಗಿದ್ದೀರಾ? ಹಾಂ, ಕೈ ಬಿಡವ ಕೆಳಕ್ಕೆ. ನೀನೇನು ಗೊತ್ತಾಯ್ತದ ನಿಂಗೆ? ನನ್ನ ತಂಗಿ ಸ್ವಲ್ಪ ಲಗೇಜ್ ಎಲ್ಲ ತಂದಿದ್ದೆಲ್ಲ, ಬಟ್ಟೆ ಎಲ್ಲ ನೀರಿಗೆ ಹಾಕಿ ಇಟ್ಟೈತೆ ನಮ್ಮಮ್ಮ. ಯಾಕಂದರೆ ನಾವು ಮನೆ ಕ್ಲೀನ್ ಮಾಡಿದ್ದೀವಲ್ಲ ಮದುವೆಗೆ, ಹಾಗಾಗಿ ಹಾಗೆ ಬೀರ್ಗಿಡೋದು ಬೇಡ ಅಂತ. ಸೊ ಇದನ್ನೆಲ್ಲ ಇವಾಗ ಬೀರ್ಗಿಡೋಣ. ಏನು ಕೃತಜ್ಞ? ಕೃತಜ್ಞ ವಾಟ್ ವಾಟ್ ವಾ ಎಲ್ಲ ಕೃತಿಲ್ಲ ಎಲ್ಲವಳೆ ಚಿನಿ? ಕೃತನ್ ಕಾಲು ಮಾತ್ರ ಕಾಣ್ತಾವಲ್ಲ, ಎಲ್ಲವಳೆ? ಅಯ್ಯೋ ಕಾಲು ಕಾಣ್ತಾ ಇಲ್ಲ, ಎಲ್ಲವಳೆ? ಕೈ ಕಾಣ್ತಾ ಇದೆ, ಇಲ್ಲೊಂದು ಸಣ್ಣ ಕೈ. ಇಲ್ಲಯ್ಯ ಇಲ್ಲಯ್ಯ ಕೃತಜ್ಞ. ನಡಿ ಮಗನೆ, ಹೋಮ್ವರ್ಕ್ ಬರ್ಕೊಬೇಡಿ. ಫೋನ್ ಕೊಡೋದಿಲ್ಲ ನಾನು, ಬಂದು ಬರ್ಕೊ. ಪವಿತ್ರ ಮೇಡಮ್ ಫೋನ್ ಮಾಡ್ತೀನಿ ಇವಾಗ. ಮಾಡ್ಲಾ? ತಾಳು, ನಿನಗೆ ಫೋನ್ ಮಾಡ್ತೀನಿ ತಾಳು. ಏನವ? ಹೋಯ್ತವ ಕಣ್ಣು? ಎಲ್ಗೋಯ್ತವೆ? ಫಾರಿನ್ಗೆ ಹೋಯ್ತವ? ಕಾಡ್ನೂರ್ಗೆ ಹೋಯ್ತವ? ಎಲ್ಗೋಯ್ತವ? ಮುಚ್ಚುಳ ಹಿಂಗೆ ಹಾಕೋದು ಉಲ್ಟಾ. ಎಲ್ಗೋಯ್ತವ ಕಣ್ಣು ಅವ? ಕಾಡ್ನೂರ್ಗೆ ಹೋಯ್ತವ. ರೇಗಿಸು ಚೆನ್ನಾಗಿ, ಸತ್ಯ ರೇಗಿಸ್ತೀನಿ ಅಷ್ಟೇ. ಶಕ್ತಿ ಬೇಕೆ? ಜಗ್ತಿ ನಮ್ಮದು. ಹಾಲು ತರಗು ಫ್ರಿಡ್ಜಲ್ಲಿ, ಮತ್ತೆ ಹಾಲು ಕಾಯಿಸ್ಕೊಟ್ಟನು ಕುಡಿವೆ. ಕಚ್ಚಮ್ಮ ಕಚ್ಚಮ್ಮ. ಅದು ಯಾವ ಭಾಷೆ ಕೃತು? 8:15 ನಮ್ಮಮ್ಮ ನಿನ್ನೆ ಸಾಂಬಾರು ಮಾಡಿದ್ದೇನೋ, ಅದೇ ಸ್ವಲ್ಪ ಇದೆ, ಸಾಲಲ್ಲ ಅಂತ ಹೇಳಿ ಮೊಸರು ಒಗ್ಗರಣೆ ಮಾಡಿದ್ದೀನಿ. ಮುದ್ದೆಗೆ ಇಟ್ಟಿದ್ದೀನಿ. ಆ್ಯಂಡ್ ವೈಟ್ ರೈಸ್ ಮಾಡಿದೆ, ತೆಗಿಬೇಕಿತ್ತು, ತೆಗ್ದೇ ಇಲ್ಲ. ವಿಷಯ ವೈಟ್ ರೈಸ್ ಹಾಗೆ ಸ್ವಲ್ಪ ತಂಗ್ಳನೂ ಇದೆ, ಮಧ್ಯಾಹ್ನ ಮಾಡಿರೋದು. ಮಧ್ಯಾಹ್ನ ಬೆಳಗ್ಗೆ ನನಗೆ ಗೊತ್ತಿಲ್ಲ. ಆ್ಯಂಡ್ ಮೊಸರು ಒಗ್ಗರಣೆ ಮಾಡಿದ್ದೀನಿ. ಮುದ್ದೆ ಕಟ್ಬಿಟ್ಟು ಸ್ವಲ್ಪ ಇದು ಖಾರನೂ ಎತ್ತಿಟ್ಟಿದ್ದೀನಿ, ಬೇಕು ಅಂದರೆ ಹಾಕೋಬೋದು. ಸ್ಟ್ರಾಂಗ್ ಆಗಿದೆ, ಮೊಸರು ಕೂಡ ಎಲ್ಲ ಇದೆ. ಇವಾಗ ಮುದ್ದೆ ಕಟ್ಟಿ ರೆಡಿ ಮಾಡಿದ್ರೆ, ನಂದು ಇನ್ನೂ ಮುಗ್ದಿಲ್ಲ ಗೊತ್ತಾ. ನೀವು ವಿಡಿಯೋ ನೀಟಾಗಿ ಮಾಡಲ್ಲ ಅಂತೀರಾ, ಬಟ್ ನಂದು ಇನ್ನೂ ಮುಗ್ದಿಲ್ಲ ನೋಡಿ. ಅದೆಲ್ಲ ಬರಿತಾ ಇದ್ದೀನಿ. ಮುದ್ದೆ ಕಟ್ಟೋಣ ಅಂತ ಹೇಳಿ ಈಗ ಒಳಗಡೆ ಬಂದೆ. ಮುದ್ದೆ ಕಟ್ಟಿ ಊಟ ಮಾಡಿ ಅದನ್ನೆಲ್ಲ ಮತ್ತೆ ಕಂಟಿನ್ಯೂ ಮಾಡಬೇಕು. ಓಕೆ ಬನ್ನಿ ಕೆಲಸ ಮಾಡ್ಕೊಳ್ಳೋಣ. ಮುದ್ದು ಬಾಯಿಲಿ, ಮುದ್ದ ಅಲ್ಲಿ ಮುಟ್ಬಿಡ, ಅದನ್ನ ಅದು ಮುಟ್ಬಿಡು, ಮುಟ್ಬಾರ್ದು ಅದನ್ನು. ಬನ್ನಿ ಇಲ್ಲಿ.
ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಇತ್ತೀಚೆಗೆ ಯೂಟ್ಯೂಬ್ ಟಿವಿನೇ ಚಾನಲ್. ನೋಡೋದಿದ್ವಿ. ನೈಟ್ ಊಟ ವ್ಲಾಗ್ನ ಕಂಟಿನ್ಯೂ ಮುಗಿಸ್ಕೊಂಡು ಮಾಡಲಿಲ್ಲ, ನಾನು ರೂಮಿಗೆ ಹಾಗಾಗಿ ಬಂದೆ. ಕಂಟಿನ್ಯೂ ಮಾಡ್ತಾ ಆ್ಯಂಡ್ ಇದ್ದೀನಿ. ಏನೋ ಬರಿಬೇಕಿತ್ತು, ಬರೀಲೂ ಇಲ್ಲ, ತುಂಬ ಸೋಂಬೇರಿ. ಏನ್ ನಾನು ಮಗನೇ ಹಾಗೆ ಬಂದೆ, ಫೋನ್ ನೋಡಿಕೊಂಡು ಸ್ವಲ್ಪ ಕೃತಜ್ಞ ಹೊತ್ತು ನಮ್ಮಮ್ಮ ಟೀ ಕೊಟ್ಟು ನಾನು ಟೀ ಮಲ್ಕೊಂಡೆ. ಕುಡಿದೆ. ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಕೃತಜ್ಞ ಅವಳ ಹೆಸರೇ ಗೊತ್ತಿಲ್ಲ ತುಂಬ ಜನಕ್ಕೆ, ಕೃತಜ್ಞ ಎಸ್ ಗೌಡ ಅಂತ. ಕೃತಿಗೆ ಹಾಲು ಕಾಯಿಸ್ತಾ ಇದ್ದೀನಿ. ಆ್ಯಂಡ್ ನಮ್ಮಮ್ಮ ಅಷ್ಟೊತ್ತಿಗೆ ಎದ್ದು ಬಿಸಿ ಬಿಸಿ ಸೊಪ್ಪು ಸಾಂಬಾರು ಮಾಡಿದೆ. ನೆನ್ನೆ ಸೊಪ್ಪು ಸೋಸ್ತಾ ಇತ್ತು, ರಾತ್ರಿ ಮಾಡಬೇಕಿತ್ತು. ಆ್ಯಕ್ಚುಲಿ ರಾತ್ರಿ ಮಾಡಲಿಲ್ಲ, ಮೊಸರು ಒಗ್ಗರಣೆ ಮಾಡಿಕೊಂಡು. ಅದಕ್ಕೆ ಈಗ ಸೊಪ್ಪು ಸಾಂಬಾರು ಗಮ್ ಅಂತ ಐತೆ. ವಾವ್, ಸೂಪರ್ ಅಲ್ಲ. ನಂಗೆ ಸೊಪ್ಪು ಸಾರು ಅನ್ನ. ಆ್ಯಂಡ್ ಇವತ್ತು ಗುರುವಾರ ಆಗಿರೋದ್ರಿಂದ ದೀಪ ಹಚ್ಚಿ ಹೋಗಬೇಕು, ನನಗೆ ಮೀಟಿಂಗ್ ಇದೆ. ಮುದ್ದು ಗುಡ್ ಮಾರ್ನಿಂಗ್, ಹಾಯ್ ಹೇಳಿ ಎಲ್ರಿಗೂ. ಲಾಲು ಕಾಯಿಸಿದ್ಮೇಲೆ ಬನ್ನಿ, ಓಕೆ. ಫ್ರೆಂಡ್ಸ್ ಬನ್ನಿ ಬೇಗ ಕೆಲಸ ಮುಗಿಸ್ಕೊಳ್ಳೋಣ, ಡ್ಯೂಟಿಗೆ ಟೈಮ್ ಆಗಿಬಿಡುತ್ತೆ. ಫ್ರೆಂಡ್ಸ್ ಮರ್ತ್ಕೊಂಡು ಮುಖಕ್ಕೆ ತುಂಬ ದಿನ ಆಯಿತು. ಆ್ಯಕ್ಚುಲಿ ಜೆಲ್ ಹಾಕಿ ಅದಾದಮೇಲೆ ಫೇಸ್ ವಾಶ್ ಮಾಡಬೇಕು. ನಾನು ಅರ್ಜೆಂಟ್ಗೆ ನನ್ನ ಮಗಳು ಬರ್ತಡೇಲೆಲ್ಲ ಫುಲ್ ಒಂಥರ ಬ್ಯುಸಿ ಇದ್ದೆ, ಜೆಲ್ಲೇ ಹಾಕ್ತಾ ಇರಲಿಲ್ಲ. ಇದನ್ನು ಹಾಕಿ ಆಮೇಲೆ ಇದು ಮಾಡಬೇಕು. ತಲೆಗಂತೂ ಎಣ್ಣೆನೇ ಸೋಪ್ಸಲ್ಲ. ನಾನು ನಮ್ಮಮ್ಮ ಹಾಕಿದ್ರೆ ಅಷ್ಟೇ ಎಣ್ಣೆ ಹಾಕಿಸ್ಕೊಳ್ಳೋದು. ನಾನು ಒಳ್ಳೆ ಹುಚ್ಚಿ ಥರ ಆಗೋಗಿದ್ದೀನಿ. ಕೂದಲೆಲ್ಲ ಒಂಥರ ಫುಲ್ ಇದಾಗಿ ಹೋಗ್ಬಿಟ್ಟೈತೆ. ಕೂದಲುಗೂ ಬೆಳೆಯೋ ವಯಸ್ಸು ಮುಗ್ದೋಗ್ಬಿಟ್ಟೈತೇನೋ, ಬೇಗ ಹೇರ್ ಬೆಳೀತಾನೆ ಇಲ್ಲ. ಅದೇ ವಯಸ್ಸಾದಂಗೆ ಏನು ಬೆಳವಣಿಗೆ ಕಡಿಮೆ ಆಯ್ತದಲ್ಲ, ಹಂಗೆ ಆಗ್ಬಿಟ್ಟೈತೇನೋ ಫ್ರೆಂಡ್ಸ್. ನಂದು ಏನೋ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿ ಬರ್ತಾ ಇಲ್ಲ, ಬೇರೆ ಕಡೆ ಶಿಫ್ಟ್ ಮಾಡೋಣ ಫೋನ್. ಇವ್ರು ಬೇರೆ ಸಾಂಗ್ ಹಾಕೋಬಿಟ್ಟವ್ರೆ ದೇವಸ್ಥಾನದವರು. ಏನು ಮಾಡೋದು, ಯಾವಾಗ ನನಗೆ ಟೈಮು ಇರುತ್ತೆ ವಿಡಿಯೋ ಮಾಡೋಣ ಅಂತ ಹೋದ್ರೆ ಏನಾದ್ರು ಒಂದೊಂದು ಬರ್ತವೆ. ಹೆಂಗೆ ಕಾಣ್ತಾ ಇದ್ದೀನಿ? ಓಕೆ, ಎಣ್ಣೆ ಹಾಕೋತೀನಿ ಇವಾಗ ತಲೆಗೆ. ಸ್ನಾನಕ್ಕೆ ಹೋಗ್ಬೇಕು, ಟೈಮ್ ಆಗ್ಬಿಡುತ್ತೆ. ರಜೆ ಇಲ್ಲಮ್ಮ, ಇವತ್ತು ಡ್ರಾಯಿಂಗ್ ಇದೆಯಲ್ಲ ನಿಂಗೆ. ಕ್ರಯನ್ಸ್ ಎಲ್ಲ ಹಾಕೊಂಡು ಹೋಗು ಮುದ್ದು. ಈ ಡ್ರೆಸ್ಸಲ್ಲಿ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದೀನಿ ಮುದ್ದು. ಲಾಲು ಕಾಯಿಸಿದ್ದೀನಿ, ಆರ್ಲಿ ಲಾಲು. ಓಕೆ ಅಜ್ಜಿ ಆಮೇಲೆ ನಿಂಗೆ ಸ್ನಾನ ಮಾಡಿಸ್ಕೊಡುತ್ತೆ ಮುದ್ದು, ಆಯ್ತಾ? ನೀರು ಕಾಯಿಸೈತೆ, ಎಣ್ಣೆ ಹಾಕಿದ್ಯಲ್ಲಮ್ಮ ತಲೆಗೆ. ನಾನು ಎಣ್ಣೆ ಹಾಕೋತಿದ್ದೀನಿ ಮುದ್ದು. ಎಣ್ಣೆ ಹಾಕೊಂಡು ಸ್ನಾನ ಮಾಡಿದ್ರೆ ನಿಂಗೆ ನಂತರ ಬೇಗ ಉದ್ದ ಕೂದಲು ಬೆಳೆಯುತ್ತೆ, ಗೊತ್ತಾ? ಓ ಮುದ್ದು ಮಗನು ಇವಳು ಚಿನಿ ಲೀಲಾ ಬಂದ್ಬಿಡು. ನಾನು ಪಾನಿಪುರಿ ಕೊಡ್ಸಿಟ್ಟಿಲ್ವ ನಿಂಗೆ? ಚಾಂದುಗಳು ಇಕ್ಕೊಳ್ಳೋದು ಚಂದ. ಕೃತನ ಮನಗಿರೋ ಕೃತನ ಯಾಕೆ ಲೀಲಾ ನನ್ನ ಮುಟ್ಬಿಟ್ಟೋದೆ? ಚಿನಿ ಬಂದ್ಬಿಡು ಚಿನಿ ಅಂತ ರೇಕ್ಸ್ ಹಾಕ್ಬಿಡ್ತಾಳೆ. ನನಗೆ ಅವಳ ಲೆವೆಲಿಗೆ ಬರಲಿಲ್ಲ. ಚಿನ್ನ ಮೇಲೆ ಕುಚ್ಚಮ್ಮ ಲಾಲು ಅರ್ಲಿ ಕುಚ್ಚಮ್ಮ. ಎಣ್ಣೆ ಹಾಕೋತೀನಿ ತಲೆಗೆ, ಕುಚ್ಚಿ ಮಗನೇ ಸ್ನಾನ ಮಾಡಿಸ್ಬೇಕಂತೆ ಅಜ್ಜಿ ಹೇಳೈತೆ. ನೋಡಿ ಫ್ರೆಂಡ್ಸ್ ಹೆಂಗೆ ಆಡ್ತಾಳೆ ಅಂತ. ಮುದ್ದು ಜಾಸ್ತಿ ಆಗದೆ. ಹಲೋ ಬಂಗಾರಿ, ಹೊಡೆದ್ರೆ ಸರಿ ಆಯ್ತು ತಾನೆ? ಹಾಳು ಮುಳು ತಿನ್ನು ಕೆಮ್ಮು. ನಮ್ಮ ಕೃತು ಹಾಸಿಗೆ ಹೆಂಗಾಗೋಗಿರ್ತದೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ನಮ್ಮವ್ವ ನೋಡಿ ಅಲ್ಲಿ ವೀಳ್ಯದೆಲೆ ಎಲ್ಲ ಕವರೆಲ್ಲ ಅಲ್ಲೇ ತಗೊಂಡೈತೆ. ಕೃತು ನೋಡಿ ಸಣ್ಣ ಪಾಪು ಆಗಿದ್ದಾಗ, ಒಂದು 3 ತಿಂಗಳು ಮಗ ಆಗಿದ್ದಾಗ ಹೆಂಗಿದ್ಲು, ಗುಂಡಮ್ಮನಂಗೆ ಗುಂಡಕ್ಕೆ ಚೆನ್ನಾಗಿದ್ಲು. ಅದು ಯಾರ ದರಿದ್ರ ಕಣ್ಣು ಬೀಳ್ತೋ ನನ್ನ ಮಗಳ ಮೇಲೆ. ನಾನು ಹುಷಾರು ದಪ್ಪದೆ, ನನ್ನ ಮಗಳು ಹುಷಾರು ದಪ್ಪದ್ಲು. ಎಣ್ಣೆ ಹಾಕ್ಕೊಂಡು ಕೂದಲು ಮ್ಯಾಕ್ ಕಟ್ಬಿಟ್ಟೆ. ಒಂದು 5 ನಿಮಿಷ ಮಸಾಜ್ ಮಾಡಿ 6:40 ಟೈಮ್ ಬಂದು. ಅವಳು ಹೇಳ್ತಾಯಿಲ್ಲ ನಮ್ಮಮ್ಮ ಅವಳಿಗೂ ಒಟ್ಟಿಗೆ ಸ್ನಾನ ಮಾಡಿಸು ಅಂತ. ಅದೇ ನಮ್ಮಮ್ಮ ಇವಳು ಹೇಳ್ತಾ ಇಲ್ವಲ್ಲ, ಏನು ಮಾಡುವ ಫ್ರೆಂಡ್ಸ್. ಈ ಬೀರ್ದು 6 ತಿಂಗಳು EMI ಹಾಕಿಸ್ಕೊಂಡಿದ್ದು. 8,000 ಡೌನ್ ಪೇಮೆಂಟ್ ಮಾಡಿದ್ದೆ, ಇನ್ನು 12,000 ಬಂದು EMI ಹಾಕಿಸ್ಕೊಂಡಿದ್ದೆ. ಇನ್ನೊಂದು ತಿಂಗಳು, ಇವಾಗ ಏಪ್ರಿಲ್ 5ನೇ ತಾರೀಕಿಗೆ ಹೊಟ್ಟಿದ್ರೆ ಮುಗೀತು. 20,000 ರೂಪಾಯಿ ಬೀರು ಎಲ್ಲ ತಂದಾಗ ಜಾಸ್ತಿ ಆಯಿತು ಅಂತ ಹೇಳಿದ್ರಿ. ಬಟ್ ತುಂಬ ಗಟ್ಟಿ ಇದೆ. ಬಟ್ ನಂಗೊಂದು 2-3 ಸಾವಿರ ಜಾಸ್ತಿ ಆಯಿತು ಅಂತ ಅನಿಸಿದ್ದು ಉಂಟು. ಏನು ಮಾಡೋಕ್ಕಾಗಲ್ಲ ತಂದಮೇಲೆ. ಈಗ ಮುಂದಿನ ತಿಂಗಳು ಇನ್ನೊಂದು ವಾರ ಓಕೆ EMI ಕಟ್ಟಿದ್ರೆ ಇದ್ರದ್ದು EMI ಕ್ಲೋಸ್ ಆಗುತ್ತೆ. ಅದಕ್ಕೆ ಇದ್ರ ಮೊದಲು ಆಲ್ಟರ್ನೇಟ್ ಏನಾದರೂ ಬೇರೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ.
ಫ್ರೆಂಡ್ಸ್ ರಾಯರು ಪೂಜೆ ಮಾಡಿ ಒಂದು 10-12 ದಿನನೇ ಆಗೋಯ್ತೇನೋ. ಲಾಸ್ಟ್ ವೀಕು ದೀಪ ಹಚ್ಚಂಗಿರಲಿಲ್ಲ, ಹಚ್ಚೇ ಇರಲಿಲ್ಲ. ನಾನಂತೂ ಅಮಾವಾಸ್ಯೆ ಹುಣ್ಣಿಮೆಗೆ ಅನ್ನೋ ಥರ ದೇವ್ರ ಪೂಜೆ ಮಾಡೋದು ಗುರುವಾರ ಒಂದೇ ದಿನ. ಲಾಸ್ಟ್ ವೀಕ್ ಮಾಡಿರಲಿಲ್ಲ. ನಮ್ಮದಂತೂ ಪೂಜೆ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿರುತ್ತೆ. ಒಂದೇ ಒಂದು ತುಳಸಿ ದಳ ಇಟ್ಬಿಟ್ಟು ದೇವ್ರಿಗೆ ಪೂಜೆ ಮಾಡೋದು. ಮುಂಚೆ ಸ್ವಲ್ಪ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಾದ್ರೆ ಒಂದು 5 ನಿಮಿಷನಾದರೂ ಕೂತ್ಕೋತಾ ಇದೆ ವಾಟರ್ ಪ್ರೇಯರ್ ಮಾಡೋಕ್ಕೆ. ಇವಾಗಂತೂ ಏನೂ ಇಲ್ಲ, ಎಲ್ಲನೂ ಬಿಟ್ಬಿಟ್ಟಿದ್ದೀನಿ. ಮತ್ತೆ ಯಾವಾಗ ಸ್ಟಾರ್ಟ್ ಮಾಡ್ತೀನೋ ಗೊತ್ತಿಲ್ಲ. ಪೂಜೆ ಮಾಡಿಬಿಟ್ಟು ನಂಗೊಂದು ಸ್ವಲ್ಪ ಒಳ್ಳೇದು ಮಾಡಪ್ಪ, ಯಾರ್ಯಾರು ಎಲ್ಲ ಅದನ್ನ ಅಂದಿದ್ದಾರೆ ಅವ್ರ ಹತ್ರನೇ ಗುಡ್ ಅಂತ ಅನ್ನಿಸ್ಕೊಳ್ಳೋ ಥರ ಮಾಡಪ್ಪ ರಾಯರೇ. ಹಾಗೆ ನನ್ನ ಪ್ರೊಫೆಷನ್ಗೂ ನನ್ನ ಪರ್ಸ್ನಲ್ ಲೈಫ್ಗೂ ಯಾವುದೇ ರೀತಿಯಾದ ಸಮಸ್ಯೆ ಆಗದಿರೋ ಥರ ನೋಡ್ಕೊಳ್ಳಿ ಅಂತ. ಬಿಕಾಸ್ ಕೆಲವೊಂದು ಸಮಸ್ಯೆಗಳಾಯಿತು ನಾನು ವೀಡಿಯೋಸ್ ಮಾಡೋ ರಿಲೇಟೆಡ್ ನನಗೆ. ಅದಕ್ಕೋಸ್ಕರ ನಾನು ನನ್ನ ಯೂನಿಫಾರ್ಮ್ ಸೀರೆದು ಯಾವುದೇ ರೀತಿಯಾದ ವೀಡಿಯೋಸ್ ಮಾಡ್ತಾಯಿಲ್ಲ. ನಿಮಗೆ ಸ್ವಲ್ಪ ಏನು ಕಂಟೆಂಟ್ ಇಲ್ಲ ಅನಿಸ್ಬೋದು, ಯಾಕಂದರೆ ಫೇಸ್ ತೋರಿಸ್ಕೊಂಡು ಮಾಡೋ ವೀಡಿಯೋ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಬಟ್ ಫೇಸ್ ತೋರಿಸಿ ಬರೀ ಮರ ಗಿಡಗಳು ಬಸ್ ಸ್ಟಾಪ್ ತೋರಿಸೋದು ತುಂಬ ಬೋರಿಂಗ್ ಅಂತ ಅನಿಸುತ್ತೆ. ಬಟ್ ಏನು ಮಾಡೋದು, ನನಗೆ ಬೇರೆ ದಾರಿನೇ ಇಲ್ಲ. ನೀವೇ ಸ್ವಲ್ಪ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಅಮ್ಮ ಹಾಯ್ ಹೇಳಮ್ಮ. ಜೀವನವೇ ಸಾಕಾಗಿ ಹೋಗ್ಬಿಟ್ಟಿದೆ ನಮ್ಮಮ್ಮಂಗೆ, ಒಂದು ಹಾಯು ಹೇಳಲ್ಲ ಅಂತದೆ. ಸೊಪ್ಪು ಸಾರು ಅನ್ನ ನಮಗೋಸ್ಕರ ಕಾಯ್ತಾ ಇದೆ, ಊಟ ಮಾಡಿ ಹೋಗೋಣ. ದೀಪ ಹಚ್ಬೇಕಿತ್ತಲ್ಲ, ಅದಕ್ಕೆ ಇದು ಹಾಕ್ಕೊಂಡ್ರೆ. ಯಾಕಂದರೆ ಯೂನಿಫಾರ್ಮ್ ಮಡಿ ಇರಲಿಲ್ಲ, ಹಾಕಿದ್ದೆ ಸ್ನಾನ ಮಾಡಕ್ಕೆ ಪೂಜೆ ಮಾಡಬೇಕಲ್ಲ ಅಂತ ಹೇಳಿ. ಈಗ ಯೂನಿಫಾರ್ಮ್ ಹಾಕ್ಕೊಂಡು ಊಟ ಮಾಡಿಬಿಟ್ಟು ಹೊರಡೋಣ ಫ್ರೆಂಡ್ಸ್. ಇವತ್ತು ನನಗೆ ಮೀಟಿಂಗ್ ಇದೆ, ಅದಕ್ಕೆ ರಿಪೋರ್ಟ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದಿದ್ದು. ಮೀಟಿಂಗ್ ಮುಗಿಸ್ಕೊಂಡು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಮನೆಗೆ ಬರುವ. ಟೀ ಕುಡಿಯಲ್ಲ ಫ್ರೆಂಡ್ಸ್, ಆದರೆ ನಮ್ಮಮ್ಮ ಗೊತ್ತಿರಲಿಲ್ಲ. ನಮ್ಮಮ್ಮ ಬೆಳಗ್ಗೆ ಟೀ ಕೊಟ್ಬಿಡ್ತಾ 6 ಕಾಲಲ್ಲಿ ಟೀ ಕೊಟ್ಬಿಟ್ಟೆ. ಇನ್ನು ಟೀ ಕುಡಿಯೋದಿಲ್ಲ. ಈ ಡ್ರೆಸ್ಗಳೆಲ್ಲ ಆಗ್ತಾ ಇರಲಿಲ್ಲ, ಫುಲ್ ಟೈಟ್ ಆಗ್ತಿತ್ತು. ಇವಾಗ ಆಗ್ತಾ ಇದೆ. ಇನ್ನೂ ಸಣ್ಣ ಆಗಬೇಕು. ನನಗೆ ಏನೋ ಒಂಥರ ಏನೇ ಬೇಜಾರಾಗ್ಬಿಡುತ್ತೆ ಅದು ವಿಚಾರಕ್ಕೆ. ಹಾಗಾಗಿ ಫುಲ್ ಸಣ್ಣ ಆಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನನ್ನ ಊಟ ಹೇಗಿದೆ ಗೊತ್ತಾ, ತಿಂತಾ ಇರಲಿಲ್ಲ ನಾನು. ಸೊಪ್ಪು ಸಾರು ಮಾಡಿದ್ರೆ, ಒಗ್ಗರಣೆ ಮಾಡಿದ್ರೆ ಅಷ್ಟೇ ತಿಂತಾ ಇದ್ದಿದ್ದು. ಇವಾಗ ಇಷ್ಟು ಸೊಪ್ಪು ಹಾಕೊಂಡಿದ್ದೀನಿ, ಬಿಕಾಸ್ ಹೆಲ್ದಿ ಫುಡ್ ಅಂತ ಹೇಳಿ. ಬನ್ನಿ ಊಟ ಮುಗಿಸ್ಕೊಂಡೋಣ. ಕತ್ಲೆ ಆಯಿತು. ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಬಂದೆ ರೆಡಿ ಆಗೋಣ ಅಂತ ಹೇಳಿ. ಮುಖಕ್ಕೂ ಕ್ರೀಮ್ನು ಕೂಡ ಹಾಕ್ಕೊಂಡಿರಲಿಲ್ಲ. ಒಟ್ಟಿಗೆ ದೀಪ ಹಚ್ಬಿಟ್ಟು ಆಮೇಲಿಂದ ರೆಡಿ ಆಗೋಣ ಅಂತ ಹೇಳಿ ಅಂದ್ಕೊಂಡೆ. ನಾನಂತೂ ಇವಾಗ ಕರೆಕ್ಟಾಗಿ ಏನೂ ಮಾಡ್ತಾಯಿಲ್ಲ. ಆಗೊಂದು ಸ್ವಲ್ಪ ದಿನದಲ್ಲಿ ಬೆಳಗಾಗ್ಬಿಟ್ಟಿದೆ. ಅವಾಗೆಲ್ಲ ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಹೇರ್ ಕೇರ್ ರೊಟೀನ್ ಹೇಳಿ ಅನ್ನಿವ್ರಿ. ಈಗ ನಾನು ನೋಡೋ ಹಾಗೆ ಆಗೋಗ್ಬಿಟ್ಟಿದ್ದೀನಿ. ಯಾರೂ ಏನೂ ಕೇಳ್ತಾನೆ ಇಲ್ಲ. ಆಗ ನಾನೊಂಥರ ಕಲ್ಲರ್ ಆಗೋಗ್ಬಿಟ್ಟಿದೆ ಹೋಮ್ ರೆಮಿಡಿಗಳೆಲ್ಲ ಮಾಡಿ. ಈಗಂತೂ ಹೆಗ್ಣ ಬೇಕು, ನಾನು ಬೇಡ ಅನ್ನಂಗೆ ಆಗೋಗ್ಬಿಟ್ಟಿದ್ದೀನಿ. ಏನೂ ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ಬೇಕು ಅಂದರೆ ಕೆಲವೊಂದನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ನನಗೂ ಇನ್ನೇನು ಬತ್ತಾ ವಯಸ್ಸಾಯಿತು ಗೈಸ್. ಮಗಳು ಬೆಳೀತಾ ಇದ್ದಾಳೆ. ಮಗಳಿಗೆ ಆಲ್ರೆಡಿ 5 ವರ್ಷ ತುಂಬೇ ಹೋಯ್ತು. ಇನ್ನು ಹೆಣ್ಮಕ್ಳು ಎಷ್ಟು ಬೇಗ ಬೆಳೀತಾರೆ ಅಂತ ಹೇಳಿ ಗೊತ್ತೇ ಆಗಲ್ಲ. ಈಗ ಇನ್ಮೇಲೆ ನಾನು ಹೆಂಗಿದ್ರೆ ಏನು, ಒಂದು ಲೆವೆಲ್ಲು ಮೇಂಟೈನ್ ಮಾಡ್ಕೊಂಡು ಹೋದರೆ ಸಾಕು. ತೀರಾ ನಾನೇನು ಬ್ಯೂಟಿ ಕಾನ್ಷಿಯಸ್ ಅಲ್ಲ. ಬಟ್ ನೆನ್ನೆ ಯಾವುದೋ ಒಂದು ವಿಚಾರಕ್ಕೆ ಬೇಜಾರಾಗೋಯ್ತು ನನಗೆ ಸೀರಿಯಸ್ಲಿ. ಹಾಗಾಗಿ ನಾನು ಅಂದ್ಕೊಂಡಿದ್ದೀನಿ ಇನ್ಮೇಲೆ ನೋ ಚಾಟ್ಸ್, ನೋ ಜಂಕ್ ಫುಡ್ಸ್, ನೋ ಶುಗರ್ಸ್ ಆ್ಯಂಡ್ ಎಕ್ಸೆಟ್ರಾ. ಓನ್ಲಿ ಹೆಲ್ದಿ ಫುಡ್ಡು, ಫ್ರೂಟ್ಸು ಆ ಥರ ತೊಗೊಳ್ಳೋಣ ಆ್ಯಂಡ್ ಡಯಟ್ ಮಾಡೋಣ. ನಾನು ಮುಂಚೆ ತುಂಬ ಸಣ್ಣ ಇದ್ದೆ. ಬಟ್ ಇವಾಗ ನನ್ನ ಹಳೆದನ್ನೆಲ್ಲ ಮತ್ತೆ ಹೇಳೋಕ್ಕೋಗಲ್ಲ. ನನ್ನಿಂದ ನಾನು ಮಾಡ್ಕೊಂಡಿರೋದ್ರಿಂದ ನನ್ನ ಬಾಡಿ ಶೇಪು ಸ್ವಲ್ಪ ಚೇಂಜ್ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ನನ್ನ ಹೇರ್ ಸಕ್ಕತ್ತಾಗಿತ್ತು. ನೀವು ಹಳೆ ಫೋಟೋಸ್, ಹಳೆ ವೀಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿದ್ದಿದ್ದು ಹೇರು ಫುಲ್ ಹೇರ್ ಫಾಲ್ ಆಗಿ ಈ ರೀತಿ ಆಗೋಯಿತು. ಬಿಕಾಸ್ ನನ್ನ ಅನ್ಹೆಲ್ದಿ ಫುಡ್ಡಿಂದ, ಟೆನ್ಷನ್ಸಿಂದ, ಡಿಪ್ರೆಷನ್ಸಿಂದ ಹಂಗಾಗೋಯಿತು. ಬಟ್ ಇವಾಗ ಇರೋದನ್ನು ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಆ್ಯಂಡ್ ಸ್ಕಿನ್ ಕೇರ್ಗೆ ಬಂದರೆ ಆ ಡಾಕ್ಟರ್ ಕೊಟ್ಟಿದ್ರಲ್ಲ, ಇದು ನಾನು ಹಾಡು ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಹಾಡು ಹೇಳ್ಕೊಂಡು ರೆಡಿ ಆಗ್ತಾಯಿದೆ. ಆ್ಯಂಡ್ ಬೇಡದೇ ಇರೋದು ಟಿವಿದು ಆ್ಯಂಡ್ ದೇವಸ್ಥಾನ ಸಾಂಗ್ ಎಲ್ಲ ಬರ್ತಾಯಿದ್ದು. ಹಾಗಾಗಿ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ಅಷ್ಟೇ. ಇದು ಖಾಲಿನೇ ಆಗಿಲ್ಲ. ಬರೋಕ್ಕೆ ಹೇಳಿದ್ರು, ನೋಡೋಣ ಆದರೆ ಹೋಗಬೇಕು ಮೈಸೂರಿಗೆ ಮತ್ತೊಮ್ಮೆ.
ಹಾಗೆ ಕೈಗೂ ಸ್ವಲ್ಪ ಕೈ ಟ್ಯಾನ್ ಆಗ್ಬಿಟ್ಟೈತೆ. ನೆನ್ನೆ ಒಂದು ಫೋಟೋ ಹಾಕಿದೆ ಇನ್ಸ್ಟಾಗ್ರಾಮ್ಗೆ ಸ್ಟೋರಿಗೆ. ಅದರಲ್ಲಿ ಮುಖ ಫಿಲ್ಟ್ರ್ ಆಗ್ತಾಯಿರೋದ್ರಿಂದ ಮುಖ ಎಲ್ಲ ಬೆಳಗೈತೆ. ಕೈ ನೋಡಿದ್ರೆ ಕರಿ ಹೆಗ್ಣ ಥರ ಐತೆ. ಯಪ್ಪ ನಂಗೆ ಬೇಜಾರಾಗೋಯ್ತು. ಅದಕ್ಕೆ ಒಂಚೂರು ಇದೊಂಚೂರು ಹಾಕೊಂಡು ಬೆಳಗಾಗೋಣ ಅಂತ ಅಷ್ಟೇನೆ. ಅದೇ ಹೇಳ್ತಾರಲ್ಲ ಕಾಗೆ 2 ಸಲ ಮುಳುಗಿದ್ರು ಏನು ಬೆಳಗಾಯ್ತದ ಅಂತ, ಯಾವುದೋ ಒಂದು ಇದರಲ್ಲಿದೆ, ಏನು ಹೇಳ್ತಾರಪ್ಪ, ಬುಕ್ಕಲ್ಲಿ ಸರ್ವಜ್ಞ ಅವ್ರು ಹೇಳಿರ್ತಾರೆ, ಅಥವಾ ಮತ್ತೊಂದು ಹೇಳಿರ್ತಾರಲ್ಲ, ಆತ್ಮಶುದ್ಧಿ ಆಗುತ್ತಾ ಅಂತ ಏನೋ ರಿಲೇಟೆಡ್ ಇದೆ. ಹಾಗೆ ನಾನು ಕಾಗೆ ಥರ ಆಗಿದ್ದೀನಿ. ಏನು ಲೋಷನ್ ಹಾಕ್ಕೊಂಡ್ರು ಬೆಳಗಾಗಲ್ಲ. ಇರಲಿ ಆದರೂ ಟ್ರೈ ಮಾಡೋಣ. ನಾನು ಡಾಕ್ಟ್ರು ಪಾನ್ಸ್ ಕ್ರೀಮ್ ಹಾಕ್ಬೇಡಿ ಅಂದಿದ್ರು, ಬಟ್ ಇವಾಗ ನನಗಂತೂ ಫುಲ್ ಬ್ಲ್ಯಾಕ್ ಆಗಿರೋದ್ರಿಂದ ಸ್ವಲ್ಪ ಮೇಂಟೈನ್ ಮಾಡಬೇಕಲ್ಲ, ಅದಕ್ಕೆ ಫಸ್ಟ್ ಅದು ಲೋಷನ್ ಥರ ಕೊಟ್ಟಿದ್ದಾರಲ್ಲ ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಪಾನ್ಸ್ ಕ್ರೀಮ್ನ ಹಾಕೋತಾ ಇದ್ದೀನಿ. ಬಟ್ ಇವಾಗ ಹಾಕ್ಕೊಂಡ್ರೆ ಸ್ವಲ್ಪ ಮುಖ ಚೆನ್ನಾಗಿರುತ್ತೆ. ಬಟ್ ಸಂಜೆ ಬರೋಷ್ಟರಲ್ಲಿ ಫುಲ್ಲು ಬಾಡೋಗಿದ ತಾವರೆ ಥರ ಆಗೋಗ್ಬಿಟ್ಟಿರ್ತೀನಿ. ಸರಿ ಇನ್ನೇನಿಲ್ಲ, ಕ್ರೀಮ್ ಹಾಕ್ಕೊಂಡು ಹಾಗೆ ಸ್ವಲ್ಪ ಲಿಪ್ಟಿಕ್, ಹಾಗೆ ಸ್ವಲ್ಪ ಐಲೈನರ್, ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಹಾಕ್ಕೊಂಡು ಮತ್ತು ಸ್ವಲ್ಪ ಕ್ರಾಫ್ ತಗೊಂಡು ತಲೆ ಬಚ್ಕೊಂಡೆ. ಅದಾದಮೇಲೆ ನನ್ನ ಯೂನಿಫಾರ್ಮ್ ಹಾಕ್ಕೊಂಡು ವೀಡಿಯೋ ಮಾಡ್ತಾಯಿಲ್ಲ ನಾನು ಅಂತ ಹೇಳಿದ್ನಲ್ವ. ಹಾಗಾಗಿ ಏನು ದಯವಿಟ್ಟು ಇದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ, ಆ್ಯಂಡ್ ಇದ್ರ ಬಗ್ಗೆ ಏನು ಕೇಳೋಕ್ಕೆ ಹೋಗಬೇಡಿ. ನಾನು ಜಸ್ಟ್ ಹೇಳಿದ್ದನ್ನು ತಿಳ್ಕೊಳ್ಳಿ ಏನಕ್ಕೆ ನಾನು ವೀಡಿಯೋ ಮಾಡ್ತಾಯಿಲ್ಲ ಅಂತ. ಆ್ಯಂಡ್ ನನ್ನ ಸ್ಕಿನ್ ಟೋನ್ ಈ ಥರ ಆಗಿದೆ, ಇವಾಗ ಬೆಟರ್, ಸೂಪರ್ ಆಗಿದೆ, ಮುಂಚೆಕ್ಕಿಂತ ಚೆನ್ನಾಗಾಗಿದೆ. ಫ್ರೆಂಡ್ಸ್ ಯಾರು ಬೇಜಾರು ಮಾಡ್ಕೋಬೇಡಿ, ನಾನು ಇಲ್ಲಿ ಸಾಲಿಗ್ರಾಮ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಬೆಳಗ್ಗೆ 8:15 ನನಗೆ ಬಸ್ ಮಿಸ್ ಆಗಿಬಿಡ್ತು. ಹಾಗಾಗಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಬಸ್ದು ಪುಯ್ ಸೌಂಡು, ಆರನ್ಸು ಅದು ಇದು ಎಲ್ಲ ಕೇಳಿಸ್ತಾ ಇದೆ, ಯಾರು ಬೇಜಾರು ಮಾಡ್ಕೋಬೇಡಿ. ಬೆಳಗ್ಗೆ ಎದ್ದು ವೀಡಿಯೋ ಎಲ್ಲ ತಗೊಂಡು ರೆಡಿಯಾಗಿ ಬಂದೆ. ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ, ಹಾಗಾಗಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು, ಸಾಲಿಗ್ರಾಮ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಕೊಡ್ತಾ ಇದ್ದೀನಿ ಅಂತ ಇದ್ರು. ಯಶು ಅಂತ ನನ್ನ ಯೂಟ್ಯೂಬ್ ಫ್ರೆಂಡ್ ಇದ್ದಾರೆ. ಹೆಂಗೆ ಮಾಡ್ತಿದ್ಯಾ ಡೈಲಿ ವೀಡಿಯೋಸ್ನ ನೀನು, ಇಲ್ಲೂ ಕೆಲಸ ಮಾಡಿಕೊಂಡು ಯೂಟ್ಯೂಬಲ್ಲೂ ಹಾಕ್ಕೊಂಡು ವ್ಯೂಸು ಕೂಡ ಚೆನ್ನಾಗಿ ಬರ್ತಾಯಿದೆ, ಹೇಗೆ ಮಾಡ್ತೀಯ ಸುಷ್ಮಾ ಅಂದರು. ಯಶು ಏನಾದರೂ ಒಂದು ಮಾಡಲೇಬೇಕಲ್ಲ ಯಶು, ನನಗಿರೋ ಪ್ರಾಬ್ಲಮ್ಸ್ಗೆ ಅಂದೆ. ಬಟ್ ಹೌದು, ನನಗೂ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ನಾನು ಹೇಳ್ತಾ ಇದ್ದೆ ಯಶುಗೆ, ಲಕ್ಷ್ಮಿ ಸಿಸ್ಟರ್ಗೆ, ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ವಾಯ್ಸ್ ಓವರ್ ಕೊಡ್ತೀನಿ, ಬಸ್ಸಲ್ಲಿ ಹೋಗ್ತಾ ಇದ್ದಾಗ ವಾಯ್ಸ್ ಓವರ್ ಕೊಡ್ತೀನಿ, ಅಥವಾ ಅಲ್ಲೇ ಎಡಿಟ್ ಮಾಡಿ ಸೇವ್ ಮಾಡಿಬಿಡ್ತೀನಿ, ಅಪ್ಲೋಡಿಗೆ ಕೊಟ್ಬಿಟ್ಟಿರ್ತೀನಿ, ಯಾವಾಗ ಅಪ್ಲೋಡ್ ಬೇಕು ಅವಾಗ ಆಗಲಿ ಅಂತ ಹೇಳಿ. ಅಥವಾ ವೀಡಿಯೋಸ್ ಎಲ್ಲ ಮಾಡಿಟ್ಕೊಂಡಿದ್ರೆ ನೈಟೇನೆ ಇನ್ಶಾರ್ಟಲ್ಲಿ ಎಡಿಟ್ ಮಾಡಿ ಇಟ್ಕೊಂಡ್ಬಿಟ್ಟು ಬೆಳಗ್ಗೆ ಸಾಲಿಗ್ರಾಮ ಬರ್ತೀನಲ್ಲ, 5G ಇರೋದ್ರಿಂದ 10 ನಿಮಿಷಕ್ಕೆಲ್ಲ ಅಪ್ಲೋಡ್ ಆಗಿಬಿಡುತ್ತೆ. ಸಾಲಿಗ್ರಾಮಕ್ಕೆ ಬಂದು ಅಪ್ಲೋಡ್ ಕೊಡ್ತೀನಿ. ತುಂಬ ಅಂದರೆ ತುಂಬ ಸರ್ಕಸ್ ಮಾಡ್ತಾಯಿದ್ದೀನಿ ನಿಜವಾಗ್ಲೂ. ಬಟ್ ಅದು ಹೇಳಿದ್ರೆ ನಿಮ್ಗೆ ಅಷ್ಟು ಅರ್ಥ ಆಗಲ್ಲ. ಯಾಕೆ ಅಂದರೆ ಈ ಫೀಲ್ಡಲ್ಲಿ ಇರೋರಿಗೆ ಅರ್ಥ ಆಗುತ್ತೆ. ವೀಡಿಯೋ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು, ಆ್ಯಂಡ್ ನೆಗೆಟಿವ್ ಕಮೆಂಟ್ ಬರುತ್ತೆ, ಏನಿದೆ ಏನಿಲ್ಲ ಅನ್ನೋ ಥರ, ಆ್ಯಂಡ್ ಪಾಸಿಟಿವಿಟಿ ಬರುತ್ತೆ. ಎಲ್ಲನೂ ಎಕ್ಸೆಪ್ಟ್ ಮಾಡ್ಕೋಬೇಕು, ತುಂಬ ಕಷ್ಟ. ಅದು ಈ ಫೀಲ್ಡಲ್ಲಿ ಇರೋರಿಗೆ ಸ್ವಲ್ಪ ಬೇಗ ಅರ್ಥ ಆಗುತ್ತೆ. ನಿಜವಾಗ್ಲೂ ನಾನು ಹೆಂಗೆಲ್ಲ ಸರ್ಕಸ್ ಮಾಡ್ತಾಯಿದ್ದೀನಿ. ಸಮ್ಟೈಮ್ಸ್ ಚಾರ್ಜ್ ಇರಲ್ಲ, ಸಮ್ಟೈಮ್ಸ್ ನೆಟ್ ಇರಲ್ಲ ಅಪ್ಲೋಡ್ ಮಾಡೋದಕ್ಕೆ. ಫ್ರೆಂಡ್ಸ್ಗಳಿಗೆಲ್ಲ ಕಾಲ್ ಮಾಡಿ ಒಂದು ಸ್ವಲ್ಪ ನೆಟ್ ಹಾಕಿ ಆಮೇಲಿಂದ ಅಮೌಂಟ್ ಹಾಕ್ತೀನಿ ಅಂತ ಹಾಕಿಸ್ಕೊಂಡಿರೋದಿದೆ. ಸಮ್ಟೈಮ್ಸ್ ಅವ್ರಿಗೆ ದುಡ್ಡು ಕೊಡ್ದೇನೂ ಇರೋದು ಇದೆ. ಅಷ್ಟು ಕಷ್ಟಪಡ್ತಾಯಿದ್ದೀನಿ. ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಂಗೆ ಯೂಟ್ಯೂಬ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಯೂಟ್ಯೂಬ್ ಬಿಡೋಕ್ಕೆ ನನಗಿಷ್ಟ ಇಲ್ಲ ಪರ್ಸ್ನಲಿ. ಅದಕ್ಕೆ ನನಗೆ ಸಿಗುವಂತಹ ಬೆಳಗ್ಗೆ ಮತ್ತು ಸಂಜೆ ಟೈಮಲ್ಲಿ ಆದಷ್ಟು ವ್ಲಾಗ್ನ ವೀಡಿಯೋನ ಎಡಿಟ್ ಮಾಡಿಕೊಂಡು, ನಾನು ಹೋಗೋ ಟೈಮಲ್ಲಿ ಬರೋ ಟೈಮಲ್ಲಿ ಎಲ್ಲ ವೀಡಿಯೋ ಸೇವ್ ಮಾಡಿಕೊಂಡು ಅಪ್ಲೋಡ್ ಕೊಟ್ಟಿರ್ತೀನಿ. ಹಾಗಾಗಿ